ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪದ್ಮಗಂಧಿನಿ ಭಾಗ 58. ಧೃತಿ ಪುಟ್ಟ, ನೀನೇನು ಹೇಳ್ತಿದ್ದೀಯಾ? ನಮ್ಮ ಆದಿಗೆ ನೀನು ಪ್ರೇಮ ಪತ್ರ ಬರೆದಿದ್ದೀಯಾ ಎಂದು ಅವಳ ಬಳಿಗೆ ಬಂದು ಆಶ್ಚರ್ಯದಲ್ಲಿ ಕೇಳಿದರು ದತ್ತಾತ್ರೇಯ ಅವರು. ಅಸಲಿ ವಿಚಾರ ತಿಳಿಯದೆ ಆಗಲೇ ಅವರ ಮುಖದ ಮೇಲೆ ಖುಷಿ ಎದ್ದು ಕಾಣುತ್ತಿತ್ತು. ದತ್ತಾತ್ರೇಯ ಅವರು ಹೇಳಿದ ಮಾತು ಕೇಳಿದವಳಿಗೆ ಈಗ ತಾನು ಏನು ಮಾತನಾಡಿದೆ ಎನ್ನುವ ಅರಿವಾಗಿತ್ತು. ತನ್ನ ಮಾತಿಗೆ ತನಗೇ ನಾಚಿಕೆಯಾದಂತಾಗಿ ಆದಿಯ ಮುಖದ ಮುಂದೆ ಹಿಡಿದಿದ್ದ ಪತ್ರವನ್ನು ಹಿಂದಕ್ಕೆ ತೆಗೆದು ದತ್ತಾತ್ರೇಯ ಅವರ ಪಕ್ಕ ಬಂದು ನಿಂತವಳು, ಅಂಕಲ್, ಈ ಪತ್ರ ಬರೆದಿರುವುದು ನಾನಲ್ಲ. ಇದನ್ನು ಬರೆದಿರುವುದು ನಮ್ಮ ಕಾಲೇಜಿನಲ್ಲಿ ಧ್ರುವನ ಕ್ಲಾಸ್ಮೇಟ್ ವಿದ್ಯಾ ಅಂತ ಇದ್ದಾಳೆ, ಅವಳು ಬರೆದಿರುವುದು. ನಿಮ್ಮ ಅಳಿಯ ಎಂದರೆ ತುಂಬಾ ಇಷ್ಟ ಅಂತೆ ಅವಳಿಗೆ. ಅವರ ಎದುರಿಗೆ ನಿಂತು ಹೇಳೋಕೆ ಭಯವಂತೆ, ಅದಕ್ಕೆ ನನ್ನ ಬಳಿ ಕೊಟ್ಟು ಕಳಿಸಿದ್ದಾಳೆ ಎಂದು ಮಕ್ಕಳು ಶಿಕ್ಷಕರ ಬಳಿ ಪಾಠ ಒಪ್ಪಿಸುವಂತೆ ಎಲ್ಲವನ್ನೂ ಹೇಳಿದಳು. ಧೃತಿ ಹೇಳಿದ ಮಾತು ಕೇಳಿದ ದತ್ತಾತ್ರೇಯ ಅವರ ಮುಖ ಬಾಡಿತು. ಧೃತಿಯೇ ಪ್ರೇಮ ಪತ್ರವನ್ನು ಬರೆದಿದ್ದಾಳೆ ಎಂದು ಮನದಲ್ಲಿಯೇ ಖುಷಿಪಟ್ಟಿದ್ದರು. ಆದರೆ ಅವರ ಆಸೆ ನಿರಾಸೆಯಾಯಿತು. ಅದಾಗಲೇ ಧೃತಿಯನ್ನು ಆದಿಗೆ ಮದುವೆ ಮಾಡಿಕೊಳ್ಳಬೇಕು ಎಂದು ಅವರ ಮನದಲ್ಲಿ ಆಸೆ ಎಮ್ಮರವಾಗಿ ಬೆಳೆದಿದೆ. ಆ ವಿಚಾರವನ್ನು ಅವರು ಯಾರಿಗೂ ಹೇಳದೆ ಮುಚ್ಚಿಟ್ಟಿದ್ದಾರೆ. ಧೃತಿ ಹೇಳಿದ ಮಾತನ್ನು ಕೇಳಿದವನು ಅವಳ ಕೈಯಲ್ಲಿದ್ದ ಪತ್ರವನ್ನು ತೆಗೆದುಕೊಂಡು ಓದಲು ಶುರು ಮಾಡಿದನು. ಅವನು ಎಲ್ಲರ ಎದುರು ಓದುತ್ತಿರುವುದನ್ನು ನೋಡಿ, ಅಲ್ಲ, ಪರ್ಸನಲ್ ಎಲ್ಲವನ್ನು ಎಲ್ಲರ ಎದುರಿಗೂ ಓದುತ್ತಾರಾ ಎಂದವಳ ಕಡೆಗೆ ಕೋಪದಲ್ಲಿ ನೋಡುತ್ತಿದ್ದ ಹಾಗೆ ಬಾಯಿ ಮುಚ್ಚಿದಳು ಹುಡುಗಿ. ಹಾಯ್ ಸರ್, ನನ್ನ ಹೆಸರು ವಿದ್ಯಾ. ನಾನು ನನ್ನ ಅಪ್ಪ ಅಮ್ಮನಿಗೆ ಒಬ್ಬಳೆ ಮಗಳು. ಅಪ್ಪ ಜಡ್ಜ್ ಆಗಿದ್ದಾರೆ, ಅಮ್ಮ ಬ್ಯೂಟಿಷಿಯನ್. ನನ್ನನ್ನು ಮದುವೆ ಆಗಲು ದೊಡ್ಡ ದೊಡ್ಡ ಶ್ರೀಮಂತರ ಪ್ರಪೋಸಲ್ ಬಂದಿತ್ತು. ನಾನು ಯಾರನ್ನೂ ಒಪ್ಪಲಿಲ್ಲ. ಆದರೆ ನಿಮ್ಮನ್ನು ಮೊದಲ ದಿನ ಕಾಲೇಜಿನಲ್ಲಿ ನೋಡಿದಾಗಲೇ ನನಗೆ ತುಂಬಾ ಇಷ್ಟವಾಗಿದ್ರಿ. ಇನ್ನೂ ನೀವು IPS ಆಫೀಸರ್ ಎಂದು ತಿಳಿದ ಮೇಲಂತೂ ನಿಮ್ಮ ಮೇಲಿನ ಪ್ರೀತಿ ಹೆಚ್ಚಾಯಿತು. ನನ್ನ ಅಪ್ಪ ಅಮ್ಮ ಇಬ್ಬರೂ ಸೇರಿ ತುಂಬಾ ಆಸ್ತಿ ಮಾಡಿಟ್ಟಿದ್ದಾರೆ. ನಮ್ಮ ಆಸ್ತಿ ಎಷ್ಟಿದೆ ಎಂದು ನನಗೂ ಕೂಡ ಗೊತ್ತಿಲ್ಲ. ನಾನು ಇರುವುದು ಒಬ್ಬಳೇ ಮಗಳು. ನನ್ನನ್ನು ನೀವು ಮದುವೆ ಆದರೆ ಆ ಆಸ್ತಿ ಎಲ್ಲ ನಿಮಗೆ ಸೇರುತ್ತದೆ ಎಂದು ಬರೆದಿದ್ದವಳು ಕೊನೆಯಲ್ಲಿ ನೀವು ನನ್ನನ್ನು ಮದುವೆಯಾಗುವುದಿಲ್ಲ ಎಂದರೆ ನನ್ನ ಉಸಿರು ನಿಲ್ಲುತ್ತದೆ ಎಂದು ಬೆದರಿಕೆ ಕೂಡ ಹಾಕಿದ್ದಳು. ಕೊನೆಯಲ್ಲಿ ಅವಳ ಫೋನ್ ನಂಬರ್ ಬರೆದು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಸರ್ ಎಂದು ಬರೆದಿದ್ದಳು. ಈ ಹುಡುಗಿಯರಿಗೆ ಏನಾಗಿದೆ? ಒಬ್ಬ ಹುಡುಗ ನೋಡಲು ಸುಂದರವಾಗಿದ್ದರೆ ಸಾಕು, ಅವನು ಯಾರು, ಎಂಥವನು, ಅವನ ವ್ಯಕ್ತಿತ್ವ ಎಂಥದ್ದು ಎಂದು ಸ್ವಲ್ಪವೂ ಯೋಚಿಸುವುದಿಲ್ಲ. ಬೆಳ್ಳಗಿರುವುದೆಲ್ಲ ಹಾಲು ಎಂದು ಸುಲಭವಾಗಿ ನಂಬುತ್ತಾರೆ ಎನ್ನುತ್ತಿದ್ದ. ಹಾಗಾದ್ರೆ ನೀವು ಕಳ್ಳಿಯಾಲ ಎಂದಳು. ಅವಳ ಮಾತಿಗೆ ವಾಟ್ ಎಂದು ಕೋಪದಲ್ಲಿ ಅವಳೆಡೆಗೆ ನೋಡಿದವನು, ವಾಟ್ ಇಸ್ ದಿಸ್ ಕಳ್ಳಿಯಾಲು ಎಂದನು. ನಮ್ಮೂರಲ್ಲಿ ಕಳ್ಳಿಯಾಲು ಕೂಡ ಬೆಳ್ಳಗಿರುತ್ತೆ ಅಲ್ವಾ ಅಂಕಲ್ ಎಂದು ದತ್ತಾತ್ರೇಯ ಅವರ ಕಡೆ ತಿರುಗಿ ಅವಳ ಕಣ್ಣಿನ ರೆಪ್ಪೆಯನ್ನು ಪಟಪಟ ಬಡಿಯುತ್ತಾ ಹೇಳುತ್ತಿದ್ದ ಹಾಗೆ ಬಾಯಿಗೆ ಕೈ ಅಡ್ಡ ಇರಿಸಿ ನಗಲು ಶುರು ಮಾಡಿದರು ದತ್ತಾತ್ರೇಯ ಅವರು. ಮಾವ, ಇವಳ ಮಾತಿಗೆ ನೀವು ಕೂಡ ನಗುತ್ತಿದ್ದೀರಾ? ನಾನು ಸೀರಿಯಸ್ ಆಗಿ ಹೇಳುತ್ತಿದ್ದರೆ ಇವಳಿಗೆ ತಮಾಷೆ ಎಂದನು. ನಗದೆ ಇನ್ನೇನು ಮಾಡ್ಲಿ ಆದಿ, ನಿನಗೆ ಆ ಹುಡುಗಿ ಓಕೆ ಆದ್ರೆ ಹೇಗಿದ್ದರೂ ನಂಬರ್ ಇದೆಯಲ್ಲ, ಕಾಲ್ ಮಾಡಿ ತಿಳಿಸು. ನೀನು ಕೂಡ ಇನ್ನೆಷ್ಟು ವರ್ಷ ಮದುವೆ ಆಗದೆ ಹಾಗೆ ಉಳಿಯುತ್ತೀಯಾ? ಇಷ್ಟು ವರ್ಷ ಕೆಲಸ ಸಿಗಲಿ ಎನ್ನುವ ನೆಪ ಹೇಳುತ್ತಿದ್ದೆ. ಈಗ ಕೆಲಸವೂ ಸಿಕ್ಕಾಯಿತು. ನಾನು ಈ ವಿಚಾರವಾಗಿ ನಿನ್ನ ಬಳಿ ಮಾತನಾಡಬೇಕು ಎಂದು ಯೋಚಿಸುತ್ತಿದ್ದೆ. ಇವತ್ತು ಆ ಹುಡುಗಿ ಪತ್ರ ಬರೆದದ್ದು ಒಳ್ಳೆಯದೇ ಆಯಿತು ನೋಡು. ಆದಿಯ ಮನದಲ್ಲಿ ಮದುವೆಯ ಬಗ್ಗೆ ಏನಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಅವರಿಗೆ. ನೇರವಾಗಿ ಧೃತಿಯ ವಿಷಯ ಅವನ ಬಳಿ ಮಾತನಾಡಲು ಆಗದೆ ಈ ರೀತಿ ಹೇಳಿದರು. ಮಾವ, ಶ್ರೀಮಂತರ ಮನೆಯ ಹುಡುಗಿಯರು ನಮಗೆ ಸೆಟ್ ಆಗುವುದಿಲ್ಲ. ನನಗೆ ಈ ಸಂಬಂಧ ಬೇಡ ಎಂದು ಕೈಯಲ್ಲಿ ಹಿಡಿದಿದ್ದ ಆ ಪತ್ರವನ್ನು ಅರಿದು ಹಾಕಿ ಅಲ್ಲಿಂದ ಹೊರಟಿದ್ದನು. ದತ್ತಾತ್ರೇಯ ಅವರು ಆದಿಯ ಮಾತು ಕೇಳಿ ಅವರ ಮನಸ್ಸಿಗೆ ಬಹಳವೇ ಸಂತೋಷವಾಗಿತ್ತು. ಅಂಕಲ್, ಇವರೇನು ಲೆಟರ್ ಈ ರೀತಿ ಹರಿದು ಹಾಕಿದ್ರಲ್ಲ? ಆ ಹುಡುಗಿ ಸೂಸೈಡ್ ಮಾಡಿಕೊಳ್ಳುತ್ತೇನೆ ಎಂದು ಬೇರೆ ಬರೆದಿದ್ದಾಳೆ ಎಂದಳು ಆತಂಕದಲ್ಲಿ. ಹಾಗೇನೂ ಆಗುವುದಿಲ್ಲ ಪುಟ್ಟ, ಆದಿ ಆ ಹುಡುಗಿಗೆ ಬುದ್ಧಿ ಹೇಳುತ್ತಾನೆ ಬಿಡು ಎಂದರು. ಸರ್ ಚಿಟ್ಟಿ ಎನ್ನುವವನು ತುಂಬಾ ವರ್ಷದಿಂದಲೂ ಈ ಕಾಲೇಜಿನ ಬಳಿ ಡ್ರಗ್ಸ್ ವ್ಯವಹಾರವನ್ನು ನಡೆಸುತ್ತಿದ್ದಾನೆ. ಇದುವರೆಗೂ ಅವನು ಸುಲಭವಾಗಿ ಯಾರ ಕೈಗೂ ಸಿಕ್ಕಿಲ್ಲ.
ನೀವು ಹೇಳಿದ ದಿನ CCTV ಫುಟೇಜ್ ಪ್ರಕಾರ ಆ PG ರಸ್ತೆಯಲ್ಲಿ ಓಡಾಡಿದ್ದಾನೆ. ಅವನ ಜೊತೆ ಇನ್ನೊಬ್ಬ ಕೂಡ ಇದ್ದಾನೆ. ಅಂದು ಅವರಿಬ್ಬರು ಆ ರಸ್ತೆಯಲ್ಲಿ ಓಡಾಡಿರುವುದೇ ಕೊನೆ. ಇನ್ನೆಂದೂ ಅವರು ಇಲ್ಲೂ ರಸ್ತೆಗಳಲ್ಲಿ ಕಾಣಿಸಿಲ್ಲ. ಈಗ ಎಲ್ಲಿದ್ದಾರೆ ಎನ್ನುವುದು ಯಾರಿಗೂ ಗೊತ್ತಿಲ್ಲ ಎಂದು ಅಲ್ಲಿನ SI ಪ್ರತಾಪ್ ಆದಿಗೆ CCTV ವಿಡಿಯೋ ತೋರಿಸುತ್ತಲೇ ಹೇಳಿದನು. ಆ ವಿಡಿಯೋವನ್ನು ನೋಡುತ್ತಿದ್ದವನಿಗೆ ಧೃತಿ ಹೇಳಿದ ಇಬ್ಬರು ರೌಡಿಗಳು ಇವರೇ ಇರಬಹುದಾ ಎನ್ನುವ ಸಣ್ಣ ಅನುಮಾನ ಅವನಿಗೆ ಬಂದಿತ್ತು. ಓಕೆ ಮಿಸ್ಟರ್ ಪ್ರತಾಪ್, ನನ್ನ ಮೊಬೈಲ್ಗೆ ಈ ವಿಡಿಯೋ ಸೆಂಡ್ ಮಾಡಿ ಎಂದು ಅಲ್ಲಿರುವ CCTV ವಿಡಿಯೋವನ್ನು ಧೃತಿಯ ಮೊಬೈಲ್ಗೆ ಕಳಿಸಿ ಅವಳಿಗೆ ಕರೆ ಮಾಡಿದನು. ಕಾಲೇಜಿನಲ್ಲಿ ಇದ್ದವಳು ಆದಿ ಕರೆ ಮಾಡುವುದನ್ನು ನೋಡಿ ಇವರು ಯಾಕೆ ಕಾಲ್ ಮಾಡುತ್ತಿದ್ದಾರೆ ಎನ್ನುವ ಅನುಮಾನದಲ್ಲಿ ಕರೆ ಸ್ವೀಕರಿಸಿದವಳು, ಧೃತಿ, ಒಂದು ವಿಡಿಯೋ ಕಳಿಸಿದ್ದೀನಿ. ಆ ವಿಡಿಯೋದಲ್ಲಿ ಇರುವವರು ಯಾರು ಎಂದು ನಿನಗೆ ಗೊತ್ತಿದ್ದರೆ ಹೇಳು ಎಂದು ಕರೆ ತುಂಡರಿಸಿದನು. ಆ ವಿಡಿಯೋ ನೋಡುತ್ತಿದ್ದ ಹಾಗೆ ಧೃತಿಯ ಹಣೆಯ ಮೇಲೆ ಬೆವರ ಹನಿಗಳು ಮೂಡಿದವು. ಆ ರಾತ್ರಿ ಅವಳು ಪಟ್ಟಂತಹ ಕಷ್ಟ ಅವಳ ಕಣ್ಣ ಮುಂದೆ ಬಂದಿತು. ರಾಕ್ಷಸರಿಂದ ತಪ್ಪಿಸಿಕೊಂಡು ಬಂದಂತಹ ಪರಿಸ್ಥಿತಿ ನೆನೆದವಳು ತಕ್ಷಣಕ್ಕೆ ಆದಿ ಕರೆ ಮಾಡಿ, ನನ್ನ ಬಳಿ ಮಿಸ್ಬಿಹೇವ್ ಮಾಡಿದ್ದು ಇವರೇ, PG ಒಳಗೆ ಬಂದದ್ದು ಇವರಿಬ್ಬರೇ ಎಂದು ಹೇಳಿದಳು. ಧೃತಿಯ ಮಾತು ಕೇಳಿದ ಆದಿಗೆ ಅವನ ಅನುಮಾನ ನಿಜವಾದಂತಾಗಿ ಈಗ PGಯ ಮೇಲೂ ಸಣ್ಣದಾಗಿ ಅನುಮಾನ ಶುರುವಾಗಿತ್ತು. ಧೃತಿಯ ಜೊತೆ ಮಾತನಾಡಿ ಒಳ ಬಂದವನು, ಮಿಸ್ಟರ್ ಪ್ರತಾಪ್, ಆ ಚಿಟಿಯ ಬಗ್ಗೆ ನನಗೆ ಡೀಟೇಲ್ಸ್ ಬೇಕು. ಅವನ ಸ್ವಂತ ಊರು ಯಾವುದು, ಇಷ್ಟು ದಿವಸ ಅವನು ಎಲ್ಲಿ ಕೆಲಸ ಮಾಡುತ್ತಿದ್ದ, ಎಲ್ಲ ಡೀಟೇಲ್ಸ್ ಬೇಕು ಎಂದನು. ಓಕೆ ಸರ್, ಕಲೆಕ್ಟ್ ಮಾಡಿ ನಿಮಗೆ ತಿಳಿಸುತ್ತೇನೆ ಎಂದು SI ಪ್ರತಾಪ್ ಅಲ್ಲಿಂದ ಹೊರಟಿದ್ದರು. ಆದಿ ಎಷ್ಟೇ ಸೂಕ್ಷ್ಮವಾಗಿ ಇನ್ವೆಸ್ಟಿಗೇಷನ್ ಮಾಡುತ್ತಿದ್ದರೂ ಸಹ ಇದರ ಹಿಂದೆ ಇರುವ ಕೈಗಳು ಯಾವುದು ಎಂದು ಅವನಿಂದ ಕಂಡುಹಿಡಿಯಲು ಸಾಧ್ಯವಾಗದೆ ತಲೆಯ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟನು. ಎಷ್ಟೇ ಯೋಚಿಸಿದರೂ ಸಹ ಯಾವ ಸುಳಿವು ಕೂಡ ಅವನಿಗೆ ಸಿಗುತ್ತಿರಲಿಲ್ಲ. ಈಗಾಗಲೇ ಅಪರಾಧಿಗಳು ತಮ್ಮ ಸುತ್ತ ಬೇಲಿಯನ್ನು ಹಾಕಿಕೊಂಡು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಏನು ಬೇಕು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಎನ್ನುವುದು ಅವನಿಗೆ ತಿಳಿಯದ ವಿಷಯ. ಧೃತಿ, ನಿಂತ್ಕೋ, ನಾನು ಅಷ್ಟು ಕರೆದರೂ ಕೇಳಿಸಿದ ಹಾಗೆ ಹೋಗುತ್ತಿದ್ದೀಯಲ್ಲ, ಎಷ್ಟು ಅಂತ ನಿನ್ನನ್ನು ಕೂಗುವುದು ಎಂದು ಧೃತಿಯ ಬಳಿಗೆ ಬಂದು ನಿಂತನು ಧ್ರುವ. ನನ್ನನ್ನು ಮಾತನಾಡಿಸಬೇಡ ಎಂದು ಹೇಳಿದರೂ ಹಿಂದೆ ಬರ್ತೀಯಲ್ಲ, ನಿನಗೇನು ಅನ್ನಿಸುವುದಿಲ್ಲವಾ? ನನ್ನನ್ನು ಮಾತನಾಡಿಸಬೇಡ ಅಂದರೆ ಮಾತನಾಡಿಸಬೇಡ ಅಷ್ಟೇ ಎಂದು ಮತ್ತೆ ಮುಂದೆ ಹೋದಳು. ಮುಂದೆ ಹೋಗುತ್ತಿದ್ದವಳ ಬಳಿಗೆ ಓಡಿ ಹೋಗಿ ಅಡ್ಡಲಾಗಿ ನಿಂತವನು, ಧೃತಿ, ನಾನು ನಿನ್ನ ಬಳಿ ಒಂದು ವಿಷಯ ಹೇಳಬೇಕು. ಪ್ಲೀಸ್ ನನ್ನ ಜೊತೆ ಮಾತನಾಡು. ಅವಳು ಮಾತನಾಡದ ಹೊರತು ಬಿಡುವುದಿಲ್ಲ ಇವನು. ನೀನು ಏನೇ ಮಾತನಾಡಿದರೂ ನಾನು ಕೇಳುವುದಿಲ್ಲ. ನೀನು ಹೇಳಿದ ಒಂದು ಸುಳ್ಳಿನಿಂದ ಈಗಾಗಲೇ ಇಡೀ ಕಾಲೇಜಿಗೆ ಆದಿ ಸರ್ ನನ್ನ ಮಾವನ ಮಗ, ನಾನು ಅವರ ಅತ್ತೆಯ ಮಗಳು ಎಂದು ಹಬ್ಬಿ ಹೋಗಿದೆ. ಎಷ್ಟು ಜನ ಬಂದು ನನ್ನನ್ನು ಕೇಳುತ್ತಾರೆ ಗೊತ್ತಾ? ನನಗೆ ಬರುತ್ತಿರುವ ಕೋಪಕ್ಕೆ ನಿನ್ನ ಎಂದು ಅವನ ಕುತ್ತಿಗೆಯ ಬಳಿ ಎರಡೂ ಕೈಯನ್ನು ತೆಗೆದುಕೊಂಡು ಹೋದವಳು ತನ್ನ ಕೋಪವನ್ನು ಹಾಗೆ ನಿಗ್ರಹಿಸಿ ಕೈಗಳನ್ನು ಹಿಂದೆ ತೆಗೆದುಕೊಂಡಿದ್ದಳು. ಅದಕ್ಕೆ ನಾನು ಅವತ್ತೇ ಕ್ಷಮೆ ಕೇಳಿದೆ ತಾನೆ ಎಂದು ಮುಖ ಸಪ್ಪಗೆ ಮಾಡಿ ಹೇಳಿದನು. ಕ್ಷಮೆ ಅಂದರೆ ಮತ್ತೆ ಬಾರಿಸುತ್ತೇನೆ ನೋಡು. ಕ್ಷಮೆ ಕೇಳಿದರೆ ಎಲ್ಲವೂ ಸರಿ ಹೋಗುತ್ತಾ ಎಂದರೆ, ಅದಕ್ಕೆ ಈಗ ನಾನು ಹೇಳುವ ಮಾತನ್ನು ಕೇಳು. ಈಗ ನನ್ನ ಮೇಲಿರುವ ಕೋಪವೆಲ್ಲ ಓಡಿ ಹೋಗುತ್ತದೆ ಎಂದನು. ಒಟ್ಟಿನಲ್ಲಿ ನೀನು ಹೇಳಲು ಬಂದಿರುವ ವಿಷಯವನ್ನು ಹೇಳದೆ ಬಿಡುವುದಿಲ್ಲ ಎಂದು ನನಗೂ ಗೊತ್ತು. ಅದೇನು ಹೇಳು ಎಂದು ಅವನ ಮುಂದೆ ಕೈಕಟ್ಟಿ ನಿಂತಳು. ಅದು ನಾನು ಎಂದು ರಾಗ ಎಳೆದವನಿಗೆ ಇವಳಿಗೆ ವಿಷಯ ಹೇಗೆ ಹೇಳುವುದು ಎಂದು ತೋಚದೆ ಹಾಗೆಯೇ ಸುಮ್ಮನಾದನು. ಏನೋ ಹೇಳಬೇಕು ಎಂದು ಹೀಗೆ ಸುಮ್ಮನೆ ನಿಂತಿದ್ರೆ ನಾನು ಏನು ಅರ್ಥ ಮಾಡಿಕೊಳ್ಳಬೇಕು? ಈಗ ನೀನು ಹೇಳಲಿಲ್ಲ ಎಂದರೆ ನಾನು ಹೋಗುತ್ತೇನೆ ಎಂದು ಮುಂದೆ ಹೆಜ್ಜೆ ಇರಿಸಿದವಳು ತಕ್ಷಣಕ್ಕೆ ಅವಳ ಕೈ ಹಿಡಿದವನು, ಇರು ಧೃತಿ, ಹೇಳ್ತೀನಿ ಎಂದು ಅವಳನ್ನು ನಿಲ್ಲಿಸಿ, ಈಗ ನಾನು ಹೇಳುವ ವಿಷಯವನ್ನು ನೀನು ಹೇಗೆ ತೆಗೆದುಕೊಳ್ಳುತ್ತೀಯೋ ನನಗೆ ಗೊತ್ತಿಲ್ಲ. ಆದರೆ ನಾನು ಹೇಳುವುದು ಸತ್ಯ ಎಂದರೆ, ಧ್ರುವ, ಪೀಠಿಕೆ ಸಾಕು, ಅದೇನು ಹೇಳು ಎಂದಳು. ಅವಳ ಮಾತಿಗೆ ಕಣ್ಣು ಮುಚ್ಚಿ ತೆಗೆದವನು, ಧೃತಿ, ನಾನು ಮಂಗಳಳನ್ನು ತುಂಬ ಪ್ರೀತಿಸುತ್ತಿದ್ದೇನೆ. ಮದುವೆಯಾದರೆ ಅವಳನ್ನೇ ಎಂದು ನಿರ್ಧಾರ ಮಾಡಿದ್ದೇನೆ. ಈ ವಿಷಯವನ್ನು ನನ್ನಿಂದ ಅವಳಿಗೆ ಹೇಳಲು ಆಗುತ್ತಿಲ್ಲ. ಪ್ಲೀಸ್ ನೀನೇ ಹೇಳು ಎಂದನು. ಅವನ ಮಾತು ಕೇಳಿ ಮಹಾದಾಶ್ಚರ್ಯವಾಗಿತ್ತು ಅವಳಿಗೆ. ಏನು ಹೇಳ್ತಿದೀಯ ಧ್ರುವ, ನೀನು ಮಂಗಳಳನ್ನು ಪ್ರೀತಿಸುತ್ತಿದ್ದೀಯಾ? ತಮಾಷೆ ಮಾಡ್ತಿಲ್ಲ ತಾನೆ? ಎಷ್ಟೇ ಆದರೂ ಒಬ್ಬ MLA ಮಗ, ಅವನ ಆಸ್ತಿ ಎಷ್ಟಿದೆ ಎಂದು ಅವನಿಗೂ ಸಹ ಗೊತ್ತಿಲ್ಲ. ಅಷ್ಟು ದೊಡ್ಡ ಶ್ರೀಮಂತ ಒಬ್ಬ ಬಡ ರೈತನ ಮಗಳನ್ನು ಪ್ರೀತಿಸುವುದು ಎಂದರೆ ತಮಾಷೆಯ ಮಾತಾಗಿರಲಿಲ್ಲ. ನಾನು ಯಾಕೆ ತಮಾಷೆ ಮಾಡಲಿ ಧೃತಿ? ಈ ರೀತಿಯ ವಿಚಾರದಲ್ಲಿ ನಾನು ತಮಾಷೆ ಮಾಡುವುದಿಲ್ಲ ಎಂದು ನಿನಗೂ ಕೂಡ ಗೊತ್ತು.
ಮಂಗಳ ಈಗಾಗಲೇ ನನ್ನ ಜೀವನದ ಒಂದು ಭಾಗವೇ ಆಗಿ ಹೋಗಿದ್ದಾಳೆ. ದಡ್ಡನ ಹಾಗೆ ಮಾತನಾಡಬೇಡ ಧ್ರುವ. ನೀನೊಬ್ಬ ಪ್ರೀತಿಸಿದರೆ ಸಾಕ, ನಿನ್ನ ತಂದೆ ಇದಕ್ಕೆ ಒಪ್ಪುತ್ತಾರೆ ಎಂದು ತಿಳಿದಿದ್ದೀಯಾ? ಈಗಾಗಲೇ ಅವನ ತಂದೆಯ ಬಗ್ಗೆ ಚೆನ್ನಾಗಿ ಅರಿತಿದ್ದಾಳೆ. ಡ್ಯಾಡಿಯನ್ನು ಒಪ್ಪಿಸುವುದು ನನ್ನ ಜವಾಬ್ದಾರಿ. ಅವರು ಒಪ್ಪಲಿಲ್ಲ ಎಂದರೂ ಪರವಾಗಿಲ್ಲ. ಅವರ ವಿರೋಧವಾಗಿಯಾದರೂ ನಾನು ಅವಳನ್ನು ಮದುವೆ ಆಗುತ್ತೇನೆ ಎಂದವನ ಮಾತು ಕೇಳಿ ಧೃತಿಗೆ ಕೋಪ ಬಂದಿತ್ತು. ಶಟಪ್ ಧ್ರುವ, ಮದುವೆ ಎಂದರೆ ಹುಡುಗಾಟ ಎಂದು ತಿಳಿದಿದ್ದೀಯಾ? ನಿನ್ನ ತಂದೆಯನ್ನು ಎದುರು ಹಾಕಿಕೊಂಡು ನೀನು ಮದುವೆಯಾಗಿ ಜೀವನ ಮಾಡಲು ಆಗುತ್ತದೆ ಎಂದು ಅದು ಹೇಗೆ ತಿಳಿದುಕೊಂಡೆ ನೀನು? ಒಂದು ಮದುವೆಗೆ ಎರಡು ಮನಸ್ಸುಗಳ ಒಪ್ಪಿಗೆ ಹೇಗೆ ಮುಖ್ಯವೋ ಹಾಗೆ ಎರಡು ಕುಟುಂಬಗಳ ಒಪ್ಪಿಗೆ ಕೂಡ ಮುಖ್ಯ ಆಗುತ್ತದೆ. ಮದುವೆಯಾದ ಮೇಲೆ ನೀವಿಬ್ಬರು ಆ ಎರಡು ಕುಟುಂಬಗಳ ನಡುವೆ ಜೀವಿಸಬೇಕು ಎನ್ನುವುದನ್ನು ಮರೆಯಬೇಡ. ಈಗ ನಾನು ನಿನ್ನ ತಂದೆ ಬಗ್ಗೆ ಮಾತ್ರ ಹೇಳುತ್ತಿಲ್ಲ. ನನಗೆ ಗೊತ್ತಿರುವ ಪ್ರಕಾರ ಮಂಗಳ ತಂದೆ ತಾಯಿ ಇದಕ್ಕೆ ಖಂಡಿತ ಒಪ್ಪುವುದಿಲ್ಲ. ಅವಳ ತಂದೆ ತಾಯಿ ಬಿಡು, ಮೊದಲು ಮಂಗಳ ಒಪ್ಪುತ್ತಾಳ ನೋಡು. ತನ್ನ ವೈಯಕ್ತಿಕ ಜೀವನಕ್ಕಿಂತ ತನ್ನ ಕುಟುಂಬವೇ ಹೆಚ್ಚು ಎಂದು ಬದುಕುತ್ತಿರುವವಳು ಅವಳು. ಅವಳ ಬಗ್ಗೆ ಅವಳು ಎಂದಿಗೂ ಯೋಚಿಸಿದವಳೇ ಅಲ್ಲ. ಅಂಥವಳು ನಿನ್ನನ್ನು ಮದುವೆಯಾಗಲು ಎಂದಿಗೂ ಒಪ್ಪುವುದಿಲ್ಲ. ಧನ್ಯವಾದಗಳು. ಮುಂದುವರಿಯುವುದು.